ನಮಸ್ಕಾರ ಸ್ನೇಹಿತರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸ್ಟೋರಿನ ಪೂರ್ತಿ ಕೇಳಿ ಸ್ನೇಹಿತರೆ. ಹಿಂದಿನ ಕತೆ ನೋಡಿಲ್ಲ ಅಂತಂದರೆ ನೋಡ್ಕೊಂಬನ್ನಿ. ಬನ್ನಿ ಕತೆ ಶುರು ಮಾಡೋಣ. ಶಾಂತಮ್ಮ ಬಾಗಿಲನ್ನು ತೆಗೆಯುತ್ತಾಳೆ. ಅಲ್ಲಿ ರಾಮನನ್ನು ಸಾಕಿದ ತಂದೆ ತಾಯಿ ಬಂದಿರುತ್ತಾರೆ. ಅವರನ್ನು ಒಳಗೆ ಬನ್ನಿ ಅಕ್ಕ, ಬಾವಾ ಎಂದು ಶಾಂತಮ್ಮ ಹೇಳಿದಾಗ ಇಬ್ಬರು ಕಾಲಿಗೆ ಬೀಳಲು ಹೋಗುತ್ತಾರೆ. ಅಯ್ಯೋ, ಏನು ಮಾಡ್ತಾ ಇದ್ದೀರಾ ಎಂದು ರಾಮನನ್ನು ಜೋರಾಗಿ ಕೂಗುತ್ತಾಳೆ. ಓಡಿ ಬಂದ ರಾಮು, ಇದೆಲ್ಲ ಚೆನ್ನಾಗಿಲ್ಲ, ಒಳಗೆ ಬನ್ನಿ ಅಪ್ಪ, ಅಮ್ಮ ಎನ್ನುತ್ತಾರೆ ರಾಮು. ನಾನು ಮಗು ಕದ್ದು ನಿನಗೆ ಮಗು ಸತ್ತೋಯ್ತು ಅಂತ ಸುಳ್ಳು ಹೇಳಿದೆ, ದಯವಿಟ್ಟು ಕ್ಷಮಿಸು ಶಾಂತ ಎನ್ನುತ್ತಾಳೆ ರಾಮು ಸಾಕು ತಾಯಿ ಶಕುಂತಲ. ಎಲ್ಲರ ಮನಸ್ಸು ತಿಳಿಯಾಗುವಂತೆ ರಾಮು ಸಮಾಧಾನ ಮಾಡುತ್ತಾರೆ. ಬೆಳಗ್ಗೆ ಎದ್ದು ಜಮೀನು ನೋಡ್ಕೊಂಡು ಬರೋಣ ಬಾ ಎಂದು ರಾಮು ಗೋಪಾಲ್ನನ್ನ ಕರೆದುಕೊಂಡು ಹೋಗ್ತಾರೆ. ಹೋಗುವ ದಾರಿಯಲ್ಲಿ ದ್ರಾಕ್ಷಿ ತೋಟ ಕಂಡು ಅದನ್ನು ನೋಡಿ, ಎಷ್ಟು ಚೆನ್ನಾಗಿ ವ್ಯವಸಾಯ ಮಾಡಿದ್ದಾರೆ, ಸೂಪರ್ ಎನ್ನುತ್ತಾರೆ ರಾಮು. ಆ ಕಡೆ ನೋಡಬೇಡ ಗುರು, ಆ ತೋಟದ ಯಜಮಾನಿ ಸರಿ ಇಲ್ಲ ಗುರು, ಅವಳ ಹತ್ರ ಬಂದೂಕಿದೆ, ಯಾವಾಗಲೂ ಭಯಪಡಿಸ್ತಾಳೆ ಎನ್ನುತ್ತಾನೆ ಗೋಪಾಲ್. ವಾವ್, ಸೂಪರ್ ಕಣೋ, ತುಂಬ ಧೈರ್ಯಶಾಲಿ ಅನಿಸುತ್ತೆ ಅಲ್ವಾ? ಹೌದು, ರೌಡಿ ಥರ ಆಡ್ತಾಳೆ. ತಂದೆ ತಾಯಿ ಇಲ್ಲ, ಅಜ್ಜಿ ತಾತ ನೋಡ್ಕೋತಿದ್ದಾರೆ, ಹೆಸರು ಸೀತಾ ಅಂತ ಎಂದು ಗೋಪಾಲ್ ಹೇಳುತ್ತಾನೆ. ಹೌದಾ, ಸರಿ ಬಾ ಎಂದು ತೋಟದ ಮನೆಗೆ ಹೋಗುತ್ತಾರೆ ಇಬ್ಬರು. ಶಾಂತಮ್ಮ, ಗುದ್ದಲಿಯಲ್ಲಿದೆ, ನಿಮ್ಮ ತೋಟದ ಮನೆಗೆ ಬಂದಿದ್ದೀನಿ ಎಂದು ಫೋನ್ ಮಾಡಿ ಮಾತನಾಡುತ್ತಿರುತ್ತಾಳೆ. ಅವಳನ್ನು ನೋಡಿ, ಯಾರು ಅದು ಗೋಪಾಲ್ ಎನ್ನುತ್ತಾರೆ ರಾಮು. ಅವಳೇ ಗುರು, ಸೀತಾ. ಅವರಿಬ್ಬರನ್ನ ನೋಡಿ, ಯಾರೋ ಇವರು ಗೋಪಾಲ್ ಎನ್ನುತ್ತಾಳೆ ಸೀತಾ. ಅಕ್ಕ, ರಂಗಣ್ಣ ಶಾಂತಮ್ಮ ಮಗ ಬೆಂಗಳೂರಿನಿಂದ ಬಂದಿದ್ದಾರೆ ಎನ್ನುತ್ತಾನೆ ಗೋಪಾಲ್. ನೀವು ಸೂಪರ್ ಕಣ್ರಿ, ನೀವೇ ವ್ಯವಸಾಯ ಮಾಡ್ತೀರಾ ರಾಮು ಕೇಳ್ತಾರೆ. ಅಯ್ಯೋ, ನಾನು ಆವಾಗಲೇ ಹೇಳಿದ್ನಲ್ಲ ಗುರು ಎನ್ನುತ್ತಾನೆ ಗೋಪಾಲ್. ಅದನ್ನು ಕೇಳಿ ಕೋಪದಿಂದ ಅವರನ್ನು ನೋಡಿಕೊಂಡು ಹೋಗುತ್ತಾಳೆ ಸೀತಾ. ನೀ ಬಾಯಿ ಮುಚ್ಕೊಂಡಿರ್ತೀಯಾ ಎನ್ನುತ್ತಾರೆ ರಾಮು. ಧನ್ಯವಾದಗಳು ಸ್ನೇಹಿತರೆ, ಕತೆ ಮುಂದುವರಿಯುತ್ತದೆ.